2002ರಲ್ಲಿ ನಡೆದದ್ದು ಇಂಟೆನ್ಸಿವ್ ರಿವಿಷನ್ ಆಫ್ ಸ್ಪೆಷಲ್ ನೇಚರ್. ಅದರಲ್ಲೂ ಈ SIRನಲ್ಲಿ ಏನು ಪ್ರಶ್ನೆಗಳನ್ನ ಕೇಳಲಾಗ್ತಿದೆ, ಏನಕ್ಕೋಸ್ಕರ ಮಾಡಲಾಗ್ತಿದೆ, ಅದು ಯಾವ ಉದ್ದೇಶಗಳು ಕೂಡ ಇದುವರೆ ತನಕ ನಡೆದಂಥ ಯಾವುದೇ ರಿವಿಷನ್ಗಳಲ್ಲಿ ಇರಲಿಲ್ಲ. ಆದರೂ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಲೂ ನಾವು ಮಾಡ್ತಿದ್ವಿ. 2002ರ ನಂತರದಲ್ಲಿ 2003ರಲ್ಲಿ ನಾಗರಿಕತ್ವ ತಿದ್ದುಪಡಿ ಕಾಯ್ದೆಯನ್ನು ರಚಿಸಲಾಯಿತು. ಆ ನಾಗರಿಕತ್ವ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಇದುವರೆ ತನಕ ಯಾವ ನಾಗರಿಕರು ನಾನು ಈ ದೇಶದ ನಾಗರಿಕ ಅಂತ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ತಿದ್ರು, ಇನ್ನು ಮುಂದೆ ಆ ಸೆಲ್ಫ್ ಡಿಕ್ಲರೇಷನ್ ಒಪ್ಪದಿರ ಹಲವಾರು ಅಗ್ನಿ ಪರೀಕ್ಷೆಗಳನ್ನು ಹಾದು ಹೋಗ್ಬೇಕಾಗಿ ಬಂತು. ಅದರಲ್ಲಿ ವಿಶೇಷವಾಗಿ ಅದೇನೇ NPR NRC ಅಂತಲೂ ಕೂಡ ನಾವು ಈಗಾಗಲೇ ಹಲವಾರು ಸತಿ ಮಾತಾಡಿದ್ದೀವಿ ಅದು ವಿಷಯಗಳ ಬಗ್ಗೆ. 11 ದಾಖಲೆಗಳಲ್ಲಿ 1 ದಾಖಲೆಗಳನ್ನು ಕೊಟ್ಟು ಈ ದೇಶದ ಪ್ರತಿಯೊಬ್ಬ ಭಾರತೀಯರು ಕೂಡ ತಾನು ಭಾರತೀಯ ಅಂತ ಸಾಬೀತು ಮಾಡ್ಕೋಬೇಕು. ಯಾರು 11 ದಾಖಲೆಗಳಲ್ಲಿ 1 ದಾಖಲೆಯನ್ನು ಕೊಡಲು ವಿಫಲರಾಗ್ತಾರೋ, ದಾಖಲೆ ಕೊಡಲಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ಅವರು ಭಾರತೀಯ ನಾಗರಿಕತ್ವದಿಂದ ವಂಚಿತರಾಗ್ತಾರೆ. ಇದು SIRನ ಸಾರ. ಅವರು ಭಾರತೀಯ ನಾಗರಿಕರಲ್ಲ, ಆದ್ದರಿಂದ ಸಾಬೀತು ಮಾಡಿಕೊಂಡಿಲ್ಲ, ಆದ್ದರಿಂದ ಅವರು ಮತದಾನವನ್ನು ಮಾಡುವ ಹಕ್ಕಿರೋದಿಲ್ಲ, ಆದ್ದರಿಂದ ಮತಪಟ್ಟಿಯಿಂದ ಹೊರಗಿಡ್ತಾರೆ. ಚುನಾವಣಾ ಆಯೋಗ ಮಾಡುತ್ತಿರುವ ತನ್ನ ಸಾಂವಿಧಾನಿಕ ವ್ಯಾಪ್ತಿಯನ್ನು ಮೀರಿ ನಡೆಯುತ್ತಿರುವಂಥ ಈ SIR ಅನ್ನುವ ದೊಡ್ಡ ಹಗರಣವನ್ನು, ಒಂದು ಭ್ರಷ್ಟಾಚಾರವನ್ನು, ಚುನಾವಣಾ ಭ್ರಷ್ಟಾಚಾರವನ್ನು ಸುಪ್ರೀಂ ಕೋರ್ಟ್ ಸಹಿಸ್ಕೊಂಡು ಬರ್ತಾ ಇರುವಂಥದ್ದು, ಅದಕ್ಕೆ ಅವಕಾಶ ಮಾಡಿಕೊಡ್ತಿರೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಅತ್ಯಂತ ಮೂಲಭೂತವಾದಂಥ ಪ್ರಶ್ನೆ, ಮತಪಟ್ಟಿ ಪರಿಷ್ಕರಣೆ ಮತ್ತು ಚುನಾವಣೆ ಮಾಡುವುದಕ್ಕೆ ಚುನಾವಣಾ ಆಯೋಗ SIR ಅನ್ನುವಂತಹ ಒಂದು ಪ್ರಕ್ರಿಯೆಯನ್ನು ಅನುಸರಿಸ್ತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುವಂತಹ ಸಾಂವಿಧಾನಿಕ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆಯಾ ಅನ್ನುವ ಅತ್ಯಂತ ಮೂಲಭೂತವಾದಂಥ ಸಾಂವಿಧಾನಿಕ ಪ್ರಶ್ನೆಯನ್ನ 2025ರ ಜೂನ್ನಲ್ಲೇನೆ ಸುಪ್ರೀಂ ಕೋರ್ಟಿನ ಮುಂದೆ ಪ್ರಶ್ನಿಸಲಾಗಿದೆ.